ಸರ್ಟಿಫೈಡ್ ಕಾಪಿ ಆಫ್ ಬೈಲಾನ ಅಟ್ಯಾಚ್ ಮಾಡಬೇಕು ಅಂತ ಹೇಳ್ತಾರೆ. ಆದ್ರೆ ಸರ್ಟಿಫೈಡ್ ಕಾಪಿ ಎಲ್ಲಿ ಸಿಗುತ್ತೆ? ನೀವು ಕಾಂಪಿಟೆಂಟ್ ಅಥಾರಿಟಿ ಹತ್ರ ಹೋಗ್ಬೇಕು. ಕಾಂಪಿಟೆಂಟ್ ಅಥಾರಿಟಿ ಇಲ್ಲ, ಸರ್ಕಾರದ ಮಟ್ಟದಲ್ಲಿ ಅದು ರಿಜಿಸ್ಟರ್ ಆಗಿಲ್ಲ. ಸಬ್ ರಿಜಿಸ್ಟರ್ ಆಫೀಸ್ ಹೇಳ್ತಾರೆ ಅಸೋಸಿಯೇಷನ್ ರಿಜಿಸ್ಟರ್ ಆಗಿಲ್ಲ. ರಿಜಿಸ್ಟರ್ ಆಫ್ ಕೋಆಪರೇಟಿವ್ ಸೊಸೈಟಿ ಹೇಳ್ತಾರೆ KO 1970 ರಿಜಿಸ್ಟರ್ ಆಗಿಲ್ಲ. KSRA ನಲ್ಲಿ ರಿಜಿಸ್ಟರ್ ಆಗಿಲ್ಲ. ಇರ್ರೆಗ್ಯುಲಾರಿಟಿ ಬಿಕಮ್ ಎ ರೆಗ್ಯುಲರ್ ಬಿಸ್ನೆಸ್ ಇನ್ ಕರ್ನಾಟಕ. ನಮಸ್ಕಾರ, ನಾನು ಧನಂಜಯ ಪದ್ಮನಾಭಾಚಾರ್, ದ ಫೈಲ್ ಎಕ್ಸ್ಪ್ಲೈನರ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಈಗ ನೆಕ್ಸ್ಟ್ ಮುಖ್ಯವಾಗಿ ಕಾಮನ್ ಏರಿಯಾ ಬಾಧ್ಯತೆಗಳಾಯ್ತು, ಬಿಲ್ಡರ್ ಬಾಧ್ಯತೆಗಳಾಯ್ತು. ಆದ್ರೆ ಮನೆ ಗ್ರಾಹಕರು ಯಾರು ಇರ್ತಾರೆ, ಅಂದ್ರೆ ಫ್ಲಾಟ್ ಅನ್ನ ಖರೀದಿ ಮಾಡುವಂತ ಯಾರು ಇರ್ತಾರೆ, ಅವರ ಜವಾಬ್ದಾರಿಗಳೇನು? ಒಬ್ಬ ಮನೆ ಗ್ರಾಹಕ ಮನೆಯನ್ನ ಪರ್ಚೇಸ್ ಮಾಡಿದ್ರೆ ಅವ್ರು ಏನ್ ಮಾಡ್ಬೇಕು ಅಪಾರ್ಟ್ಮೆಂಟ್ ಅಲ್ಲಿ ಅಂತ ಹೇಳಿದ್ರೆ, ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಇದೆಯಾ ಅನ್ನೋ ಚೆಕ್ ಮಾಡಬೇಕು, ಲ್ಯಾಂಡ್ ಟ್ರಾನ್ಸ್ಫರ್ ಆಗಿದೆಯಾ ಅನ್ನೋ ಚೆಕ್ ಮಾಡಬೇಕು, ಕಾರ್ಪಸ್ ಮನಿ ಟ್ರಾನ್ಸ್ಫರ್ ಆಗಿದೆಯಾ ಅನ್ನೋ ಚೆಕ್ ಮಾಡಬೇಕು, ಅದಾದ್ಮೇಲೆ ಕಂಪ್ಲೀಷನ್ ಸರ್ಟಿಫಿಕೇಟ್ ಇದೆಯಾ ಅನ್ನೋ ಚೆಕ್ ಮಾಡಬೇಕು. ಅದಾದ್ಮೇಲೆ ಪ್ರತಿ ಸರಿ ಅಸೋಸಿಯೇಷನ್ ಏನು AGM ಕರೀತಾರೆ ಅವಾಗ ಏನ್ ಮೇಂಟೆನೆನ್ಸ್ ಡಿಸೈಡ್ ಆಗತ್ತೆ ಅದನ್ನ ಕಟ್ಟಬೇಕು. ಇದನ್ನು ಸಹ ಹೇಳಿದೆ. ಬರೀ ಬಿಲ್ಡರ್ಸ್ ಮಾತ್ರ ಅಲ್ಲ ಇದು ಕಾಯ್ದೆ, ಅಲ್ಲಿ ವಾಸ ಮಾಡುವಂತಹ ಮನೆ ಫ್ಲಾಟ್ ಓನರ್ಸ್ ಯಾರಿದ್ದಾರೆ, ಮನೆಯಲ್ಲಿ ವಾಸ ಮಾಡೋರ್ಗೂ ಸಹ ಈ ಕಾನೂನು ಅಪ್ಲೈ ಆಗತ್ತೆ. ಅಲ್ಲಿ ಯಾರಾದ್ರೂ ಮೇಂಟೆನೆನ್ಸ್ ಕೊಡದಲೆ ನಾನ್ ಮೇಂಟೆನೆನ್ಸ್ ಕೊಡೋದಿಲ್ಲ ಆ ರೀತಿ ಏನಾದ್ರು ವ್ಯಾಜ್ಯಗಳಿದ್ರೆ ಅವಾಗ ಕಾಂಪಿಟೆಂಟ್ ಅಥಾರಿಟಿಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಅನ್ನ ರಿಡ್ರೆಸಲ್ ಮಾಡ್ಲಿಕ್ಕೆ ಒಂದು ವ್ಯವಸ್ಥೆಯನ್ನ ಕಲ್ಪನೆ ಮಾಡಿದ್ದಾರೆ. ಒಂದು ನಾಮಿನಲ್ ಫೀಸ್ ಅನ್ನ ತಗೊಳ್ಳೋಂತ ಕೆಲಸ ಆಗ್ಬೋದು, ಅಥವಾ ಕಂಪ್ಲೇಂಟ್ ಅನ್ನ ಆದಾಗ ಒಂದು ವಾರದಲ್ಲಿ 10 ದಿನದಲ್ಲಿ ನೋಟಿಸ್ ಅನ್ನ ಸರ್ವ್ ಮಾಡಿ ಆ ವ್ಯಾಜ್ಯವನ್ನ ನಿವಾರಣೆ ಮಾಡುವಂತ ಕೆಲಸವನ್ನು ಸಹ ಸರ್ಕಾರದವರು ಮಾಡ್ತೀವಿ ಅನ್ನುವಂತಹ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ನಾವು ಸಿವಿಲ್ ಮನೆ ಗ್ರಾಹಕರಾಗ್ಲಿ ಅಥವಾ ಅಲ್ಲಿರುವಂತಹ ಅಸೋಸಿಯೇಷನ್ ಅವರು ಕೋರ್ಟ್ಗೆ ಹೋಗುವಂತ ಪ್ರಸಂಗಗಳು ಬರಬಾರದು. ಯಾಕೆಂದ್ರೆ ನಮ್ಮ ದೇಶದಲ್ಲಿ ಕೋರ್ಟ್ ಅಲ್ಲಿ ಸಾವಿರಾರು ಕೇಸ್ಗಳು, ಕೋಟ್ಯಾಂತರ ಕೇಸ್ಗಳು ಈಗಲೂ ಪೆಂಡಿಂಗ್ ಇದೆ. ಸೊ ಆದ್ರೆ ಸಕ್ಷಮ ಪ್ರಾಧಿಕಾರ ಬಂದ್ರೆ ಅವಾಗ ಕೋರ್ಟ್ಗೆ ಹೋಗುವಂತಹ ಪ್ರಸಂಗಗಳು ಕಡಿಮೆ ಆಗಬಹುದು ಅನ್ನುವಂತಹ ಒಂದು ಉದ್ದೇಶವನ್ನ ಸರ್ಕಾರ ಇವತ್ತು ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಅದಕ್ಕೆ ನಾವು ಇಲ್ಲಿರುವಂತಹ ಎಲ್ಲಾ ಮನೆಯಲ್ಲಿ ವಾಸವಾಗಿರೋ ಎಲ್ಲರೂ ಸಹ ಅದನ್ನ ಸೂಕ್ತವಾದಂತಹ ನಿರ್ಣಯ ಅಂತಾನೆ ಹೇಳ್ತಾರೆ. ಯಾಕೆಂದ್ರೆ ಯಾರು ಕೋರ್ಟಿಗೆ ಹೋಗಿ ಇಷ್ಟಪಡಲ್ಲ. ಸೊ ಮುಂದೆ ಹೋಗಿ ಈಗ ಹೊಸ ಆಕ್ಟ್ ಬರುತ್ತೆ, ಆದ್ರೆ ಹಳೆ ಆಕ್ಟ್ ಯಾವ್ದಿದೆ? ಈಗ ಆಲ್ರೆಡಿ ಸುಮಾರು ಆಕ್ಟ್ ಗಳಿದೆ. ಕರ್ನಾಟಕ ಸೊಸೈಟೀಸ್ ರಿಜಿಸ್ಟ್ರೇಷನ್ ಆಕ್ಟ್ ಅಂತ ಇದೆ, ಕರ್ನಾಟಕ ಅಪಾರ್ಟ್ಮೆಂಟ್ ಓನರ್ಶಿಪ್ ಆಕ್ಟ್ ಅಂತ ಇದೆ, ಕರ್ನಾಟಕ ಕೋಆಪರೇಟಿವ್ ಸೊಸೈಟೀಸ್ ಆಕ್ಟ್ ಇದೆ, ಕರ್ನಾಟಕ ಇಂಡಿಯನ್ ಕಂಪನಿ ಆಕ್ಟ್ ಇದೆ, ಕಂಪನೀಸ್ ಆಕ್ಟ್ ಆಫ್ 2013 ಅಂತಿದೆ. ಈ ಆಕ್ಟ್ ಗಳು ಸುಮಾರು ಆಕ್ಟ್ಸ್ ಗಳಿದೆ. ಆ ಆಕ್ಟ್ಸ್ ಗಳ ಅಂಡರ್ ಅಲ್ಲಿ ಸುಮಾರು ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಬೇರೆ 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 ಆಕ್ಟ್ ಗಳಲ್ಲಿ ರಿಜಿಸ್ಟರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಸರ್ಕಾರದಿಂದ ಯಾವುದೇ ಮಾರ್ಗದರ್ಶನ ಇಲ್ಲ. ಯಾವಾಗ ಸರ್ಕಾರನೇ ಮಾರ್ಗದರ್ಶನ ಕೊಡೋದಿಲ್ಲ, ಜನರು ಏನ್ ಮಾಡ್ತಾರೆ, ಯಾವ್ದಿದೆಯೋ ಅದ್ರಲ್ಲಿ ಅವಾಗ ರಿಜಿಸ್ಟರ್ ಮಾಡ್ಕೊಂಡ್ ಬರ್ತಾರೆ. ಯಾವ್ದು ಸೂಕ್ತ ಅಂತ ಹೇಳಿದ್ರೆ ಇವತ್ತಿನ ಮಟ್ಟಿಗೆ ಕರ್ನಾಟಕ ಅಪಾರ್ಟ್ಮೆಂಟ್ ಓನರ್ಶಿಪ್ ಆಕ್ಟ್ 1972 ನಲ್ಲಿ ಇದುವರೆಗೂ ರಿಜಿಸ್ಟರ್ ಮಾಡ್ಬೇಕು ಅಂತ ಹೈಕೋರ್ಟ್ ಹೇಳಿದೆ, ಆಕ್ಟ್ ಅಲ್ಲೂ ಹೇಳಿದೆ. ಆದರೆ ಅದಕ್ಕೆ ಒಂದು ಸಕ್ಷಮ ಪ್ರಾಧಿಕಾರ ಕೊಡ್ಲಿಲ್ಲ. ಅದನ್ನೇ ನಾನು ಸ್ಟಾರ್ಟಿಂಗ್ ಅಲ್ಲಿ ನಿಮಗೆಲ್ಲ ಹೇಳ್ಬೇಕಾದ್ರೆ ಹೇಳಿದ್ದು, ಜಾರಿ ಮಾಡ್ಲಿಲ್ಲ ಅಂತ. ಆ ಉದ್ದೇಶದಿಂದನೇ ಈ ಆಕ್ಟ್ ಹೊಸದಾಗಿ ಮಾಡ್ಬೇಕಾದ್ರೆ ಸಕ್ಷಮ ಪ್ರಾಧಿಕಾರ ಯಾರು ಅನ್ನೋದನ್ನು ಸಹ ಅವರು ಹೇಳ್ಬಿಟ್ರೆ, ಸರ್ಕಾರದವ್ರು ಹೇಳ್ಬಿಟ್ರೆ ಇದಕ್ಕೆ ಒಂದು ಸೂಕ್ತ ಪರಿಹಾರ ಸಿಗುತ್ತೆ. ಸೊ ಈ ಒಂದು ವ್ಯವಸ್ಥೆನಲ್ಲಿ ಇವರು ಅಪಾರ್ಟ್ಮೆಂಟ್ ಆಕ್ಟ್ ಅನ್ನ ಜಾರಿಗೊಳಿಸ್ಲಿಲ್ಲ ಅಂತ ಹೇಳಿದ್ರೆ ಸಾಕಷ್ಟು ಸಮಸ್ಯೆಗಳನ್ನು ಸಹ ಅನುಭವಿಸುವಂತ ಪ್ರಸಂಗ ಬರುತ್ತೆ. ಈಗ ಕಾಮನ್ ಏರಿಯಾ ಆಯ್ತು, ಕಾಂಪಿಟೆಂಟ್ ಅಥಾರಿಟಿ ಆಯ್ತು, ಬಾಧ್ಯತೆಗಳಾಯ್ತು, ಮತ್ತೆ ಮನೆ ಅಲ್ಲಿ ವಾಸ ಇರುವಂತವ್ರು ಮೇಂಟೆನೆನ್ಸ್ ಕಟ್ಟುವಂತಹ ವ್ಯವಸ್ಥೆ ಆಗ್ಬೋದು. ಮೇಂಟೆನೆನ್ಸ್ ಕಟ್ಟಲಿಲ್ಲ ಅಂತ ಹೇಳಿದ್ರೆ ಅರಿಯರ್ಸ್ ಆಫ್ ಲ್ಯಾಂಡ್ ರೆವೆನ್ಯೂ ಅನ್ನೋ ರೀತಿನಲ್ಲಿ ನಾವು ರಿಕವರಿ ಮಾಡುವಂತಹ ವ್ಯವಸ್ಥೆಯನ್ನ ಕೊಡ್ತೀವಿ ಅಂತ ಸರ್ಕಾರದವರು ಹೇಳಿದರೆ ಅದು ಸಹ ಸೂಕ್ತವಾದಂತಹ ಒಂದು ಮಾರ್ಗದ ಸೂಚನೆ. ಯಾಕೆ ಅಂತ ಹೇಳಿದ್ರೆ ಅರಿಯರ್ಸ್ ಆಫ್ ಲ್ಯಾಂಡ್ ರೆವೆನ್ಯೂ ಅಂತ ಆದ್ರೆ DC ಗೆ ಪವರ್ಸ್ ಇರುತ್ತೆ ರಿಕವರಿ ಮಾಡ್ಲಿಕ್ಕೆ, ಮತ್ತೆ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಪ್ರಾಪರ್ಟಿನ ಅಟ್ಯಾಚ್ ಮಾಡುವಂತಹ ಒಂದು ಪ್ರಮೇಯ ಕೂಡ ಇರುತ್ತೆ. ಸೊ ಹಾಗಾಗಿ ಅದು ಸಹ ವೆಲ್ಕಮ್ ಮೂವ್ನೇ. ಆದರೆ ಇದು ಜಾರಿಗೊಳಿಸ್ಲಿಕ್ಕೆ ಒಂದು ಸೂಕ್ತವಾದ ಸಮಯ ಮತ್ತು ಕಾಂಪಿಟೆಂಟ್ ಅಥಾರಿಟಿನ ಡಿಕ್ಲೇರ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ 72 ನಲ್ಲಿ ಮಾಡಿದಂತಹ ತಪ್ಪನ್ನೇ ಈಗಲೂ ಸಹ ಸರ್ಕಾರ ಮಾಡುವಂತಹ ಎಲ್ಲಾ ಸೂಚನೆಗಳು ಇದೆ. ಯಾಕೆಂದ್ರೆ ಕಾಂಪಿಟೆಂಟ್ ಯಾರು ಅನ್ನೋದನ್ನ ಎಲ್ಲೂ ಸಹ ಹೇಳಲಿಲ್ಲ. ಅಪಲೇಟ್ ಅಥಾರಿಟಿ ಅಪಾಯಿಂಟ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಈ ಸರ್ಕಾರದವರು ಏನ್ ಡಿಸೆಂಬರ್ ನಲ್ಲಿ ಆಕ್ಟ್ ಅನ್ನ ಜಾರಿ ಮಾಡ್ತೀವಿ ಅಂತ ಹೇಳಿದರೆ ಅದನ್ನ ಅಕಸ್ಮಾತ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಆಲ್ರೆಡಿ ಒಂದಷ್ಟು ಜನ ಹೈಕೋರ್ಟ್ಗೆ ಅಪೀಲ್ ಅನ್ನ ತಗೊಂಡೋಗಿದ್ದಾರೆ. ನೂರಾರು ಕೇಸ್ಗಳು ರೇರಾದಲ್ಲಿ ಆಲ್ರೆಡಿ ರಿಜಿಸ್ಟರ್ ಆಗಿದೆ. ಮನೆ ಗ್ರಾಹಕರು ಸುಮಾರು ಕೇಸ್ಗಳನ್ನ ರಿಜಿಸ್ಟರ್ ಮಾಡಿದ್ದಾರೆ. ಆಲ್ರೆಡಿ ಒಂದು PIL ಕೂಡ ನಡೀತಾ ಇದೆ. ಹೈಕೋರ್ಟ್ ಆಫ್ ಕರ್ನಾಟಕದಲ್ಲಿ PIL 511 ಆಫ್ 2021 ಅಂತ ಹೇಳ್ಬಿಟ್ಟು ಒಂದು ಸಂಘಟನೆ ಆಲ್ರೆಡಿ PIL ಅನ್ನ ನಡೆಸ್ತಾ ಇದೆ. ಮತ್ತೆ ಇನ್ನೊಂದು ಸಂಘಟನೆ ಕರ್ನಾಟಕ ಹೋಮ್ ಬಯರ್ಸ್ ಫೋರಂ ಅನ್ನೋ ಸಂಘಟನೆ ಒಂದು ರಿಟ್ ಪಿಟಿಷನ್ ಕೂಡ ಹಾಕಿದೆ ಹೈಕೋರ್ಟ್ ನಲ್ಲಿ. ಹೊಸ ಆಕ್ಟ್ ಅನ್ನ ಯಾವಾಗ ಮಾಡ್ತೀರಿ ಅನ್ನುವಂತಹ ಒಂದು ಪ್ರಶ್ನೆಯನ್ನು ಕೂಡ ಕೇಳಿ ಹೈಕೋರ್ಟ್ ನಲ್ಲಿ ನಡೀತಾ ಇದೆ. ಸೊ ಮನೆ ಗ್ರಾಹಕರು ಇವತ್ತು ಆಲ್ರೆಡಿ ಎದ್ದಿದ್ದಾರೆ. 50 ವರ್ಷದಿಂದ ಏನು
ಸರ್ಕಾರದವರು ನಿರ್ಲಕ್ಷ್ಯ ಮಾಡ್ಕೊಂಡು ಬಂದಿದ್ರೋ ಇನ್ನು ಮುಂದೆ ನೀವು ನಿರ್ಲಕ್ಷ್ಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸ್ವಾಮಿ ಅನ್ನುವಂತಹ ಒಂದು ಸೂಚನೆಯನ್ನ ನಿವಾಸಿಗಳು ಕೊಡ್ತಾ ಇದ್ದಾರೆ. ಯಾಕೆ ಅಂದ್ರೆ ನೀವು ಅರ್ಥ ಮಾಡ್ಕೋಬೇಕು, ಅಪಾರ್ಟ್ಮೆಂಟ್ ನಲ್ಲಿ ಇವತ್ತು ಬೆಂಗಳೂರಿನಲ್ಲಿ ಮಾತ್ರ 30 ಲಕ್ಷ ಜನ ವಾಸ ಇದ್ದಾರೆ. ಅಂದ್ರೆ ಸರ್ಕಾರಿ ಅಂಕಿ ಅಂಶಗಳ ಪ್ರಕಾರ ಅವತ್ ಏನು ಡಿಸೆಂಬರ್ ನಲ್ಲಿ ಅವ್ರು ಹೇಳಿದ್ರು 11-15% ನಿವಾಸಿಗಳು ಬೆಂಗಳೂರಿನಲ್ಲಿ ಇವತ್ತಿದ್ದಾರೆ. ಇನ್ನು ಜಾಸ್ತಿನೇ ಇರ್ಬೋದು. ಇಡೀ ಕರ್ನಾಟಕ ನೀವು ತಗೊಂಡ್ರೆ ಮನೆಗಳು ಅಪಾರ್ಟ್ಮೆಂಟ್ ಗಳಲ್ಲಿ ಸಾಕಷ್ಟು ಡ್ವೆಲ್ಲಿಂಗ್ಸ್ ಗಳಲ್ಲಿ ಸಾಕಷ್ಟು ಜನ ವಾಸ ಇದ್ದಾರೆ. ಮೆಜಾರಿಟಿ ವೋಟಿಂಗ್ ಬ್ಯಾಂಕ್ ಕೂಡ ಅಪಾರ್ಟ್ಮೆಂಟ್ ನಲ್ಲಿ ಇವತ್ತು ಇದೆ. ಯಾವುದೇ ರಾಜಕೀಯ ಪಕ್ಷ ಆದ್ರೂ ಸಹ ಅಪಾರ್ಟ್ಮೆಂಟ್ ನಿವಾಸಿಗಳನ್ನ ಇನ್ನು ಮುಂದೆ ನೀವು ನಿರ್ಲಕ್ಷ್ಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಒಂದು ವಿಶ್ವಾಸವನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ, ಮತ್ತೆ ಕೋರ್ಟ್ಗಳಲ್ಲೂ ಹೋಗಿದ್ದಾರೆ. ಸೊ ಹಾಗಾಗಿ ಸರ್ಕಾರದವರು ಇದನ್ನ ಆದಷ್ಟು ಬೇಗ ಜಾರಿ ಮಾಡಿದ್ರೆ ಸರ್ಕಾರಕ್ಕೂ ಅನುಕೂಲ ಆಗತ್ತೆ, ಪ್ರಮೋಟರ್ಸ್ ಗಳಿಗೂ ಅನುಕೂಲ ಆಗತ್ತೆ, ಮತ್ತು ಮನೆ ನಿವಾಸಿಗಳಿಗೂ ಅನುಕೂಲ ಆಗತ್ತೆ, ಹಾಗೂ ಸರ್ಕಾರಕ್ಕೂ ಒಂದು ಕ್ರೆಡಿಟ್ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ 54 ವರ್ಷದಿಂದ ಆಗ್ದಲಿರುವಂತಹ ಕೆಲಸವನ್ನ ಯಾವ ಸರ್ಕಾರ ಮಾಡುತ್ತೋ ಡೆಫಿನೆಟ್ ಆಗಿ ಅದು ಆ ಸರ್ಕಾರ ಕ್ರೆಡಿಟ್ ನ ತಗೊಳ್ಳಿ. ಡಿಸೆಂಬರ್ ನಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮದಲ್ಲಿ DCM DK ಶಿವಕುಮಾರ್ ಅವರು ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ ಒಂದು ಎಚ್ಚರಿಕೆಯನ್ನ ಕೊಟ್ಟಿರ್ತಾರೆ ಮತ್ತು ಬೆದರಿಕೆಯನ್ನು ಸಹ ಹಾಕಿರ್ತಾರೆ. ಆದ್ರೆ ಅಲ್ಲಿ ಬಂದಂತಹ ಅಪಾರ್ಟ್ಮೆಂಟ್ ನಿವಾಸಿಗಳು ಯಾರು ಸಹ ಸರ್ಕಾರಕ್ಕಾಗ್ಲಿ ಅಥವಾ ಸರ್ಕಾರದ ಪ್ರತಿನಿಧಿಗಳಿಗಾಗ್ಲಿ ಯಾರು ಸಹ ಹೆದರಿಸುವಂತ ಕೆಲಸ ಯಾರು ಮಾಡಿಲ್ಲ ಸ್ವಾಮಿ. ಅಲ್ಲಿ ಬಂದಂತವ್ರು ಯಾರು? ಎಲ್ಲರೂ ಟ್ಯಾಕ್ಸ್ ಪೇಯರ್ಸ್. ಪ್ರತಿ ತಿಂಗಳು ಅವರ ಸಂಬಳದಲ್ಲಿ ಟ್ಯಾಕ್ಸ್ ಅನ್ನ ಕಟ್ಟಿ ಉಳಿದಂತ ಹಣದಲ್ಲಿ ಅವ್ರ ಮನೆಯನ್ನ ಖರೀದಿ ಮಾಡಿ ಅವರ ಲ್ಯಾಂಡ್ ಪ್ರೊಟೆಕ್ಷನ್ ಇಲ್ದಲೆ ನಮಗೆ ನ್ಯಾಯವನ್ನ ಕೊಡಿಸಿ ಅನ್ನುವಂತಹ ನಿವೇದನೆಯೊಂದಿಗೆ ಸರ್ಕಾರದ ಮುಂದೆ ಇದ್ದಾರೆ ಹೊರತು ಯಾರು ಸಹ ಸರ್ಕಾರಕ್ಕೆ ಬೆದರಿಕೆ ಹಾಕುವಂತ ಕೆಲಸ ಮಾಡ್ತಾ ಇಲ್ಲ. ಈಗ ಇನ್ನೊಂದು ವಿಚಾರ ನಿಮಗೆ ಎಲ್ಲರಿಗೂ ಮನವರಿಕೆ ಮಾಡ್ಕೊಡ್ಬೇಕು. ಕರ್ನಾಟಕದಲ್ಲಿ ಹಾಗಾದ್ರೆ ಆಕ್ಟೇ ಇಲ್ವಾ? ಇದೆ, ಆಕ್ಟ್ ಗಳಿದೆ. ಯಾವ ಆಕ್ಟ್ಸ್ ಇದೆ? ಕರ್ನಾಟಕ ಅಪಾರ್ಟ್ಮೆಂಟ್ ಓನರ್ಶಿಪ್ ಆಕ್ಟ್ 1972 ಅಂತಿದೆ, ಕರ್ನಾಟಕ ಸೊಸೈಟೀಸ್ ಆಕ್ಟ್ 1960 ಅಂತಿದೆ, ಕರ್ನಾಟಕ ಕೋಆಪರೇಟಿವ್ ಸೊಸೈಟೀಸ್ ಆಕ್ಟ್ 1959 ಇದೆ, ಕಂಪನೀಸ್ ಆಕ್ಟ್ ಇದೆ. ಈ 4 ಆಕ್ಟ್ ಗಳಲ್ಲಿ ಕೆಲವೊಂದು ಅಪಾರ್ಟ್ಮೆಂಟ್ ಗಳು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಈಗ ಒಂದೊಂದೇ ಆಕ್ಟ್ ಅನ್ನ ನೋಡ್ಕೊಂಡು ಬರೋಣ. ಈ ಕರ್ನಾಟಕ ಸೊಸೈಟೀಸ್ ರಿಜಿಸ್ಟ್ರೇಷನ್ ಆಕ್ಟ್ 1960 ನಲ್ಲಿ NGO ಅನ್ನ ರಿಜಿಸ್ಟರ್ ಮಾಡ್ಲಿಕ್ಕೆ ಪ್ರಾವಿಷನ್ ಇದೆ. ಯಾವುದೋ ಒಂದು ಚಾರಿಟಬಲ್ ಆರ್ಗನೈಸೇಷನ್ ಆಗಿರ್ಬೋದು, ಲೈಬ್ರರಿ ಆಗಿರ್ಬೋದು, ಕಲ್ಚರಲ್ ಅಸೋಸಿಯೇಷನ್ ಆಗಿರ್ಬೋದು, ಈ ತರದಂತಹ ಸಾಂಸ್ಕೃತಿಕ ಚಟುವಟಿಕೆ ನಡೆಸುವಂತಹ ಮತ್ತೆ ನಾನ್ ಗವರ್ಮೆಂಟ್ ಆರ್ಗನೈಸೇಷನ್ ಏನಿದೆ, ಈ ಚಾರಿಟಬಲ್ ಆರ್ಗನೈಸೇಷನ್ ಗಳನ್ನ ರಿಜಿಸ್ಟರ್ ಮಾಡ್ಲಿಕ್ಕೆ KSRA 1960 ಇರೋದು. ಆದ್ರೆ ಇವತ್ತು ಕರ್ನಾಟಕದಲ್ಲಿ ನೀವು ಯಾವುದೇ ಅಪಾರ್ಟ್ಮೆಂಟ್ಗೆ ಹೋದ್ರು 70-80% ಅಪಾರ್ಟ್ಮೆಂಟ್ಗಳು ಈ KSRA 1960 ನಲ್ಲೇ ರಿಜಿಸ್ಟರ್ ಮಾಡಿಕೊಂಡು ಅವರ ಕಾಮನ್ ಏರಿಯಾ ಮೇಂಟೆನೆನ್ಸ್ ನ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದಾವೆ. ಆದ್ರೆ ಹೈಕೋರ್ಟ್ ಆಫ್ ಕರ್ನಾಟಕ 2019 ನಲ್ಲಿ ಒಂದು ಆರ್ಡರ್ ನ ಪಾಸ್ ಮಾಡುತ್ತೆ. KSRA 1960 ನಲ್ಲಿ ರಿಜಿಸ್ಟರ್ ಮಾಡಿರುವಂತಹ ಸಂಘಗಳು, ಅಪಾರ್ಟ್ಮೆಂಟಿನ ಸಂಘಗಳು ಮೇಂಟೆನೆನ್ಸ್ ನ ಕಲೆಕ್ಟ್ ಮಾಡಬಾರದು ಅಂತ ಹೇಳ್ಬಿಟ್ಟು ಒಂದು ಆರ್ಡರ್ ನ ಪಾಸ್ ಮಾಡಿದ್ದಾರೆ. ಮತ್ತೆ ಅದ್ರ ತಕ್ಕನಾಗಿ ರಿಜಿಸ್ಟರ್ ಕೋಆಪರೇಟಿವ್ ಸೊಸೈಟಿ ಕೂಡ ಒಂದು ಆರ್ಡರ್ ನ ಪಾಸ್ ಮಾಡಿ ಅದನ್ನ ಬ್ಯಾನ್ ಮಾಡಿದ್ದಾರೆ. ಬಟ್ ಆದ್ರೂ ಸಹ ಇವತ್ತು ಅಪಾರ್ಟ್ಮೆಂಟ್ ಗಳು ಸುಮಾರು 70-80% ಅದರಲ್ಲೇ ನಡೀತಾ ಇದೆ. ಯಾಕಂದ್ರೆ ಸರ್ಕಾರದಿಂದ ಯಾವುದೇ ಡೈರೆಕ್ಷನ್ಸ್ ಇಲ್ಲ. ಸರ್ಕಾರನೇ ಡೈರೆಕ್ಷನ್ಸ್ ಕೊಟ್ಟಿಲ್ಲ ಅಂದ್ರೆ ಜನ ಏನ್ ಮಾಡ್ಬೇಕು? ಸೊ ಹಾಗಾಗಿ ನಡ್ಕೊಂಡು ಬರ್ತಾ ಇದೆ. ಆ ಸೆಕೆಂಡ್ ಆಕ್ಟ್ ಬಂದು ಕರ್ನಾಟಕ ಅಪಾರ್ಟ್ಮೆಂಟ್ ಓನರ್ಶಿಪ್ ಆಕ್ಟ್ 1972 ಅಂತ ಹೇಳ್ಬಿಟ್ಟು 72 ನಲ್ಲಿ ಒಂದು ಆಕ್ಟ್ ಅನ್ನ ಮಾಡಿರ್ತಾರೆ. ಆ ಆಕ್ಟಿನ ಗೈಡ್ಲೈನ್ಸ್ ಪ್ರಕಾರ ಅದ್ರ ಜೊತೆಗೆ ಇನ್ನೊಂದು ಆಕ್ಟ್ ಅನ್ನು ಮಾಡ್ತಾರೆ, ಕರ್ನಾಟಕ ಓನರ್ಶಿಪ್ ಫ್ಲಾಟ್ ಆಕ್ಟ್ 1970, ಅಂದ್ರೆ KOA 1972 ಮತ್ತೆ ಕೋಫಾ 1972 ಎರಡು ಆಕ್ಟ್ ಅನ್ನ ತಗೊಂಡ್ಬರ್ತಾರೆ. ಒಂದು ಆಕ್ಟ್ ನ ಟ್ರಾನ್ಸ್ಫರಬಿಲಿಟಿ ಮತ್ತೆ ಮೇಂಟೈನಬಿಲಿಟಿಗೆ, ಮತ್ತೆ ಇನ್ನೊಂದು ಆಕ್ಟ್ ನ ಮ್ಯಾನೇಜ್ಮೆಂಟ್ ಆಸ್ಪೆಕ್ಟ್ ತಗೊಂಡ್ಬರ್ತಾರೆ. ಅಂದ್ರೆ ಒಂದು ಅಪಾರ್ಟ್ಮೆಂಟ್, ಈಗ ಅಪಾರ್ಟ್ಮೆಂಟ್ ಏನಾಗುತ್ತೆ, ನಿಮಗೆ ಭೂಮಿ ಮೇಲೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಇರೋದಿಲ್ಲ, ಗ್ರೌಂಡ್ ಫ್ಲೋರ್ ಮಾತ್ರ ಇರುತ್ತೆ, ಸೆಕೆಂಡ್ ಫ್ಲೋರ್ ಥರ್ಡ್ ಫ್ಲೋರ್ ಇರೋದಿಲ್ಲ. ಸೊ ಅವಾಗ ಏನ್ ಮಾಡ್ಬೇಕು, ಆ ಪ್ರಾಪರ್ಟಿನ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಒಂದು ಸ್ಪೆಷಲ್ ಆಕ್ಟ್ ಅವಶ್ಯಕತೆ ಇರುತ್ತೆ. ಸೊ ಹಾಗಾಗಿ 1972 ನಲ್ಲಿ KO ಆಕ್ಟ್ ನ ತಗೊಂಡ್ಬರ್ತಾರೆ. ಆ ಟ್ರಾನ್ಸ್ಫರ್ ಮಾಡ್ಲಿಕ್ಕೋಸ್ಕರ ಮತ್ತೆ ಹೆರಿಟಬಿಲಿಟಿ ಮತ್ತೆ ಟ್ರಾನ್ಸ್ಫರಬಿಲಿಟಿ ಅಂತ ಹೇಳ್ತೇವೆ, ಅದ್ರ ಡೆಫಿನೇಷನ್ ಕ್ಲಿಯರ್ ಆಗಿದೆ. ಅದಾದ್ಮೇಲೆ ಕೋಫಾ ಅಂತ ಒಂದು ರಿಲೀಸ್ ಮಾಡ್ತಾರೆ, ಕೋಫಾ 1972 ಅಂತ ರಿಲೀಸ್ ಮಾಡ್ತಾರೆ, ಅದು ಮ್ಯಾನೇಜ್ಮೆಂಟ್ ಆಸ್ಪೆಕ್ಟ್ ಗೆ. ಆ ಕೋಫಾ 1972 ಸೆಕ್ಷನ್ 10 ಮತ್ತೆ 11 ನಲ್ಲಿ ಕೋಆಪರೇಟಿವ್ ಸೊಸೈಟಿ ಮಾಡಿಕೊಂಡು ನೀವು ಲ್ಯಾಂಡ್ ಅನ್ನ ಕೋಆಪರೇಟಿವ್ ಸೊಸೈಟಿಗೆ ಟ್ರಾನ್ಸ್ಫರ್ ಮಾಡಿ ಅಂತ ಗೈಡ್ಲೈನ್ಸ್ ಇದೆ. ಆದ್ರೆ ಈ ಒಂದು ಪ್ರಾವಿಷನ್ ಅನ್ನ ಸರ್ಕಾರದವರು ಕಾಂಪಿಟೆಂಟ್ ಅಥಾರಿಟಿ ಡಿಕ್ಲೇರ್ ಮಾಡಿ ಇಂಪ್ಲಿಮೆಂಟ್ ಮಾಡ್ಲೇ ಇಲ್ಲ. ಸೊ ಹಾಗಾಗಿ ಏನಾಯ್ತು, ಬರ್ತಾ ಬರ್ತಾ ಬೇರೆ ಬೇರೆ ಕೋರ್ಟ್ಗಳಲ್ಲಿ, ಸಿವಿಲ್ ಕೋರ್ಟ್ಗಳಲ್ಲಿ, ಹೈಕೋರ್ಟ್ಗಳಲ್ಲಿ ವ್ಯತಿರಿಕ್ತವಾದಂತಹ ಕೆಲವೊಂದು ಆರ್ಡರ್ಸ್ ಗಳನ್ನ ಬರಕ್ ಶುರು ಆಯ್ತು. ಆಮೇಲೆ ಕೆಲವೊಂದು ಪ್ರಾವಿಷನ್ಸ್ ಗಳಲ್ಲಿ ಹೈಕೋರ್ಟ್ ಕೋಆಪರೇಟಿವ್ ಸೊಸೈಟಿ ಆಕ್ಟ್ ಅನ್ನ ನೀವು ಮಾಡಬಾರ್ದು ಅಂತ ಆರ್ಡರ್ ಕೊಟ್ಬಿಟ್ರು. ಕೋಆಪರೇಟಿವ್ ಸೊಸೈಟಿ ಆರ್ಡರ್ ಮಾಡಬೇಡ ಅಂತ ಹೇಳಿದ್ಮೇಲೆ ಕೋಫಾ ನಲ್ಲಿಫೈ ಆಗೋಯ್ತು, ಕೋಫಾದಲ್ಲಿ ಇವೇನು ಮಾಡ್ಲಿಕ್ಕೆ ಬರಲ್ಲ.
ಸೊ KOI ನಲ್ಲಿ ಯಾರು ಮಾಡ್ಬೇಕು ಅಂತ ಹೋದ್ರೆ ಅಲ್ಲಿ ಕಾಂಪಿಟೆಂಟ್ ಅಥಾರಿಟಿ ಇಲ್ಲ, ಎಲ್ಲಿ ಮಾಡ್ಬೇಕು? ಸೊ ಹಾಗಿದ್ರೆ ಜನ ಏನ್ ಮಾಡಿದ್ದಾರೆ, ಒಂದಷ್ಟು 5% ಅಪಾರ್ಟ್ಮೆಂಟ್ನವರು KOI ನಲ್ಲಿ ನಾವು ರಿಜಿಸ್ಟರ್ ಮಾಡಿದೀವಿ ಅಂತ ಹೇಳ್ತಾರೆ. ಆದ್ರೆ ಸರ್ಕಾರದ ಪ್ರಾವಿಷನ್ ಈಗ ಬರೋದೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಒಂದು DOD ಅಂತ ಮಾಡ್ತಾರೆ. ಆ DOD ನ ಮಾಡಿ ಸಬ್ ರಿಜಿಸ್ಟರ್ ಅಲ್ಲಿ ರಿಜಿಸ್ಟರ್ ಮಾಡಿ, ಅದ್ರ ಜೊತೆಗೆ ನೀವು ಸರ್ಟಿಫೈಡ್ ಕಾಪಿ ಆಫ್ ಬೈಲಾನ ಅಟ್ಯಾಚ್ ಮಾಡ್ಬೇಕು ಅಂತ ಹೇಳ್ತಾರೆ. ಆದ್ರೆ ಸರ್ಟಿಫೈಡ್ ಕಾಪಿ ಎಲ್ಲಿ ಸಿಗತ್ತೆ? ನೀವು ಕಾಂಪಿಟೆಂಟ್ ಅಥಾರಿಟಿ ಹತ್ರ ಹೋಗ್ಬೇಕು. ಕಾಂಪಿಟೆಂಟ್ ಅಥಾರಿಟಿ ಇಲ್ಲ. ಸೊ ಹಾಗಾಗಿ ಬಿಲ್ಡರಿಗೆ ಮನ್ಸಿಗೆ ಬಂದಿದ್ ಬೈಲಾನ ಹಾಕ್ಬಿಟ್ಟು DOD ನ ರಿಜಿಸ್ಟರ್ ಮಾಡಿ, ಆ ದಾಖಲೆಯನ್ನ ಇಟ್ಕೊಂಡು ನೀವು ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ಕೊಳ್ಳಿ, ನೀವು ಪ್ಯಾನ್ ಕಾರ್ಡ್ ಓಪನ್ ಮಾಡ್ಕೊಳ್ಳಿ, ನೀವು GST ಕಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಆ ದಾಖಲೆ ಬೇಸಿಸ್ ಮೇಲೆ ಇವತ್ತು ಬ್ಯಾಂಕಿಂಗ್ ವ್ಯವಸ್ಥೆನಲ್ಲಿ ಅಕೌಂಟ್ ಅನ್ನ ಓಪನ್ ಮಾಡೋದು, GST ನಂಬರ್ ಓಪನ್ ಮಾಡೋದು, ಪ್ಯಾನ್ ಓಪನ್ ಮಾಡಿ ಕೊಟ್ಬಿಟ್ಟು ರೆಗ್ಯುಲರೈಸ್ ಮಾಡಿ ಕೂರಿಸಿದ್ದಾರೆ. ಆದ್ರೆ ಸರ್ಕಾರದ ಮಟ್ಟದಲ್ಲಿ ಅದು ರಿಜಿಸ್ಟರ್ ಆಗಿಲ್ಲ. ಒಂದು ಉದಾಹರಣೆ ಕೊಡ್ತೇನೆ. ಯಾವುದೋ ಒಂದು ಕನಕಪುರ ರೋಡ್ ಅಲ್ಲಿ ಇರುವಂತಹ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಸಬ್ ರಿಜಿಸ್ಟರ್ ಆಫೀಸ್ ಹೇಳ್ತಾರೆ ಅಸೋಸಿಯೇಷನ್ ರಿಜಿಸ್ಟರ್ ಆಗಿಲ್ಲ, ರಿಜಿಸ್ಟರ್ ಆಫ್ ಕೋಆಪರೇಟಿವ್ ಸೊಸೈಟಿ ಹೇಳ್ತಾರೆ KOI 1970 ರಿಜಿಸ್ಟರ್ ಆಗಿಲ್ಲ, KSRA ನಲ್ಲಿ ರಿಜಿಸ್ಟರ್ ಆಗಿಲ್ಲ. ಈ 3 ಆಕ್ಟ್ ಗಳಲ್ಲೂ ರಿಜಿಸ್ಟರ್ ಆಗಿಲ್ಲ, ಕಂಪನಿ ಆಕ್ಟ್ ಅಲ್ಲಂತೂ ರಿಜಿಸ್ಟರ್ ಆಗಿಲ್ಲ. ಸೊ ಎಲ್ಲೂ ರಿಜಿಸ್ಟರ್ ಆಗದಲೆ ಬಟ್ ಆದ್ರೆ 5 ವರ್ಷದಿಂದ ಆಪರೇಷನ್ ನಡೀತಾನೆ ಇದೆ, GST ಇದೆ, ಪ್ಯಾನ್ ನಂಬರ್ ಇದೆ, ಪ್ರತಿ ವರ್ಷ ಹೆಚ್ಚು ಕಡಿಮೆ 5 ರಿಂದ 6 ಕೋಟಿ ಮೇಂಟೆನೆನ್ಸ್ ನ ಕಲೆಕ್ಟ್ ಮಾಡ್ತಾರೆ, ಸ್ಪೆಂಡ್ ಮಾಡ್ತಾರೆ. ಹೆಂಗೆ ಸಾಧ್ಯ? ಇರ್ರೆಗ್ಯುಲಾರಿಟಿ ಬಿಕಮ್ ಎ ರೆಗ್ಯುಲರ್ ಬಿಸ್ನೆಸ್ ಇನ್ ಕರ್ನಾಟಕ. ಈ ಒಂದು ವ್ಯವಸ್ಥೆನ ರಿಮೂವ್ ಮಾಡಬೇಕು ಅಂದ್ರೆ ಕರ್ನಾಟಕದವರು ಒಂದು ಹೊಸ ಆಕ್ಟ್ ನ ಮಾಡ್ಲೇಬೇಕು ಅಂತ ಒಂದು ಮನವಿಯನ್ನ ಸಾಕಷ್ಟು ಜನ ಮಾಡಿದ್ದಾರೆ. ಈಗ 3ನೇ ಆಕ್ಟ್ ಗೆ ಬರೋಣ. KOI ನಲ್ಲಿ ಸಕ್ಷಮ ಪ್ರಾಧಿಕಾರ ಇಲ್ಲ. ನೆಕ್ಸ್ಟ್ 3ನೇ ಆಕ್ಟ್ ಬಂದು ಕೋಆಪರೇಟಿವ್ ಸೊಸೈಟಿ ಆಕ್ಟ್. ಕೋಆಪರೇಟಿವ್ ಸೊಸೈಟಿ ಆಕ್ಟ್ ಯಾರಿಗೋಸ್ಕರ? ಡೈರಿ ಇರೋಂಥವ್ರಿಗೆ ಅಥವಾ ರೈತರ ಸಂಘಗಳಿಗೆ ಅಥವಾ ಸೈಟ್ ಅನ್ನ ಮಾರುವಂತವರಿಗೆ ಕೆಲವೊಂದು ಕೋಆಪರೇಟಿವ್ ಸೊಸೈಟಿ ಲ್ಯಾಂಡ್ ನ ಪರ್ಚೇಸ್ ಮಾಡ್ಲಿಕ್ಕೆ ಅವಕಾಶ ಇದೆ. ಸೊ ಅವರೆಲ್ಲ ಕೋಆಪರೇಟಿವ್ ಸೊಸೈಟಿ ಮಾಡ್ಕೊಂಡು ಕೋಆಪರೇಟಿವ್ ಸೊಸೈಟಿ ಹೌಸಿಂಗ್ ಕೋಆಪರೇಟಿವ್ ಸೊಸೈಟಿ ಅಂತ ಮಾಡ್ಕೊಂಡು ಮಾರಾಟ ಮಾಡ್ತಾರೆ. ಆದ್ರೆ ಅಪಾರ್ಟ್ಮೆಂಟ್ಗಳು, ರೆಸಿಡೆನ್ಷಿಯಲ್ ಅಪಾರ್ಟ್ಮೆಂಟ್ಗಳು ಹೈಕೋರ್ಟ್ ಹೇಳಿದೆ ನೀವು ಮಾಡಂಗಿಲ್ಲ ಅಂತ. ಸೊ ಹಂಗಾಗಿ ಆ ಆಕ್ಟ್ ಬಿದ್ದೋಯ್ತು. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು? ಕಂಪನೀಸ್ ಆಕ್ಟ್. ಕಂಪನೀಸ್ ಆಕ್ಟ್ ಗೆ ಬಂದ್ರೆ ಸೆಕ್ಷನ್ 8 ಆಫ್ ಕಂಪನೀಸ್ ಆಕ್ಟ್ ಏನ್ ಹೇಳುತ್ತೆ? ಅದು ಚಾರಿಟಬಲ್ ಪರ್ಪಸ್ ಗೆ. ಸೊ ಚಾರಿಟಬಲ್ ಪರ್ಪಸ್ ಮಾಡ್ಲಿಕ್ಕೆ ಬರಲ್ಲ, ಯಾಕಂದ್ರೆ ಪ್ರಾಫಿಟ್ ಅಮಾಂಗ್ ಫ್ಲಾಟ್ ಓನರ್ಸ್ ಶೇರ್ ಮಾಡ್ಬೇಕಾಗತ್ತೆ ಕೊನೆಯಲ್ಲಿ. ಸೊ ಸೆಕ್ಷನ್ 8 ಅಲ್ಲಿ ಯಾವ್ದು ಮಾಡ್ಲಿಕ್ಕೆ ಬರಲ್ಲ. ಇನ್ನೇನ್ ಮಾಡ್ಬೋದು? ಪಬ್ಲಿಕ್ ಲಿಮಿಟೆಡ್ ಮಾಡ್ಬೇಕು ಅಂತ, ಪ್ರೈವೇಟ್ ಲಿಮಿಟೆಡ್ ಮಾಡ್ಬೇಕು ಅಂತಂದ್ರೆ 200 ಅಷ್ಟೇ ಲಿಮಿಟೇಷನ್ ಇರೋದು, 200 ಮೆಂಬರ್ಸ್ ಮಾತ್ರ ಸಾಧ್ಯ. 200ಗಿಂತ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ನೀವು ಪಬ್ಲಿಕ್ ಲಿಮಿಟೆಡ್ ಮಾಡ್ಬೇಕಾಗತ್ತೆ. ಅಪಾರ್ಟ್ಮೆಂಟ್ ಅವ್ರು ಪಬ್ಲಿಕ್ ಲಿಮಿಟೆಡ್ ಯಾಕೆ ಸ್ವಾಮಿ ಮಾಡ್ತಾರೆ? ಸೊ ಹಾಗಾಗಿ ಕಂಪನೀಸ್ ಆಕ್ಟ್ ಬಿದ್ದೋಯ್ತು. ಯಾವ ಆಕ್ಟ್ ಅಲ್ಲೂ ಸಹ ಸೂಕ್ತವಾದ ಪ್ರಾವಿಷನ್ಸ್ ಇಲ್ಲ, ಮತ್ತೆ ಸರ್ಕಾರದ ಡೈರೆಕ್ಷನ್ಸ್ ಇಲ್ಲ. ಆ ಕಾರಣಕ್ಕೋಸ್ಕರನೇ ಇವತ್ತು ಎಲ್ಲರೂ ಸಹ ಡಿಮ್ಯಾಂಡ್ ಮಾಡ್ತಾ ಇರೋದು ಸರ್ಕಾರಕ್ಕೆ ಒಂದು ಹೊಸ ಕಾಯ್ದೆಯನ್ನ ಮಾಡಿ, ಆ ಕಾಯ್ದೆಯಲ್ಲಿ ನೀವು ಕಾಂಪಿಟೆಂಟ್ ಅಥಾರಿಟಿ ಎಸ್ಟಾಬ್ಲಿಷ್ ಮಾಡಿ, ಲ್ಯಾಂಡ್ ಟ್ರಾನ್ಸ್ಫರ್ ಪ್ರಾವಿಷನ್ಸ್ ಕೊಡಿ, ಸಕ್ಷಮ ಪ್ರಾಧಿಕಾರಕ್ಕೆ ಕಂಪ್ಲೇಂಟ್ ಅನ್ನ ರಿಡ್ರೆಸ್ ಮಾಡುವಂತ ಕೆಪಾಸಿಟಿ ಕೊಡಿ ಅಂತ ಕೇಳ್ತಾ ಇರೋದು. ಎಲ್ಲಾ ಆಕ್ಟ್ ಗಳನ್ನು ಸಹ ಡೀಮ್ಡ್ ಹಾಗೆ ಆ ಆಕ್ಟ್ ಗಳಲ್ಲಿ ಯಾರ್ಯಾರಿದ್ದಾರೆ ಅವ್ರನ್ನೆಲ್ಲರೂ ಸಹ ಈ ಆಕ್ಟ್ ಗಳನ್ನ ತರುವಂತ ಕೆಲಸ ಮಾಡಬೇಕು. ಯಾವ ಆಕ್ಟ್ ಅನ್ನು ಬಿಡಬಾರ್ದು. ಕಂಪನಿ ಆಕ್ಟ್ ಅಲ್ಲಿ ಇರುವಂತಹ ಅಪಾರ್ಟ್ಮೆಂಟ್ ಅಸೋಸಿಯೇಷನ್, ಕೋಆಪರೇಟಿವ್ ಸೊಸೈಟಿಯಲ್ಲಿ ಇರುವಂತಹ ಅಪಾರ್ಟ್ಮೆಂಟ್ ಅಸೋಸಿಯೇಷನ್, KOI 1970 ಇರುವಂತಹ ಅಪಾರ್ಟ್ಮೆಂಟ್ ಅಸೋಸಿಯೇಷನ್, KSRA 1916 ಇರುವಂತಹ ಅಪಾರ್ಟ್ಮೆಂಟ್ ಅಸೋಸಿಯೇಷನ್, ಈ 4 ಆಕ್ಟ್ ಗಳಲ್ಲಿ ಅನ್ಆಥರೈಸ್ಡ್ ಆಗಿ ಯಾರು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ, ನಡ್ಸ್ಕೊಂಡು ಬರ್ತಿದ್ದಾರೆ, ಅವ್ರ ಎಲ್ಲಾ ಆಕ್ಟ್ ಗಳಿರುವಂತವನ್ನು ಸಹ ಇದಕ್ಕೆ ತಗೊಂಡು ಬರುವಂತ ಕೆಲಸ ಆಗಬೇಕು. ಈ ಸರ್ಕಾರದವರು ಏನು ಡಿಸೆಂಬರ್ ನಲ್ಲಿ ಒಂದು ಹೇಳಿದ್ರೋ ಅದ್ರಲ್ಲಿ ಹೇಳಿದರೆ ಎಲ್ಲಾ ಆಕ್ಟ್ ಅಲ್ಲಿ ಇರುವಂತಹ ಅಸೋಸಿಯೇಷನ್ ಗಳನ್ನ ನಾವು ತಗೊಂಡು ಬರ್ತೀವಿ ಅನ್ನುವಂತಹ ಒಂದು ಮನವರಿಕೆಯನ್ನ ಮಾಡಿದ್ದಾರೆ. ಆದ್ರೆ ಇನ್ ರಿಯಾಲಿಟಿ ನೋಡ್ಬೇಕಾಗತ್ತೆ. ಯಾಕೆಂತ ಹೇಳಿದ್ರೆ ಆಕ್ಟ್ ಪಬ್ಲಿಕ್ ವ್ಯೂ ಇಲ್ದಲೇ ಇರೋದ್ರಿಂದ ನಾವು ಆ ಆಕ್ಟ್ ಅಲ್ಲಿ ಅವ್ರು ಏನ್ ಸಮ್ಮರಿ ಹೇಳಿದ್ರು ಅದನ್ನ ಮಾತ್ರ ಹೇಳ್ಬೋದು. ಸೊ ಹಾಗಾಗಿ ನಾವು ಕಾಯ್ತಾ ಇದ್ದೇವೆ. ಸೊ ಈ 4 ಆಕ್ಟ್ ಅಲ್ಲಿ ಇರುವಂತಹ ಅಸೋಸಿಯೇಷನ್ ನ ಈ ಆಕ್ಟ್ ನ ಕೆಳಗಡೆ ತಗೊಂಡ್ಬರಬೇಕು. ಈ ಹೊಸ ಅಪಾರ್ಟ್ಮೆಂಟ್ ಆಕ್ಟಿನ ಬಗ್ಗೆ ಸಾಕಷ್ಟು ಜನ ರಿಸರ್ಚ್ ಅನ್ನ ಮಾಡಿ ಯಾವ ಆಕ್ಟ್ ಅಲ್ಲಿ ಏನೇನ್ ಲೂಪ್ ಹೋಲ್ಸ್ ಗಳಿದೆ ಅನ್ನೋದನ್ನೆಲ್ಲ ಯೋಚನೆ ಮಾಡಿ ಕರ್ನಾಟಕ ಹೋಮ್ ಬಯರ್ಸ್ ಫೋರಂ ಅನ್ನುವಂತಹ ಒಂದು ಸಂಘಟನೆ ಸಮ್ಮರೈಸ್ ಮಾಡಿ ಸರ್ಕಾರಕ್ಕೆ ಒಂದು ಸಜೆಷನ್ ನ ಡಿಸೆಂಬರ್ ನಲ್ಲಿ ಸಬ್ಮಿಟ್ ಮಾಡತ್ತೆ. ಏನು ಸಬ್ಮಿಟ್ ಮಾಡಿದ್ದಾರೆ ಸಂಘಟನೆ ಅಂತ ಹೇಳಿದ್ರೆ, ನೀವು KSRA 1960 ಅಮೆಂಡ್ಮೆಂಟ್ ಮಾಡಿ ಎಲ್ಲ 70 ರಿಂದ 80% ಏನ್ ಅಸೋಸಿಯೇಷನ್ ಆಲ್ರೆಡಿ ಇದಾರೆ ಅದನ್ನ ನೀವು ರೆಗ್ಯುಲರ್ ಮಾಡ್ಬೇಕು ಅಂದ್ರೆ ಇರೋ ಆಕ್ಟ್ ಅನ್ನ ಅಮೆಂಡ್ಮೆಂಟ್ ಮಾಡಿದ್ರೆ ಅವಾಗ ಹೈಕೋರ್ಟ್ ಆರ್ಡರ್ ನಾವು ಮಾನ್ಯ ಮಾಡ್ದಂಗ ಆಗತ್ತೆ. ಅದನ್ನ ಅಮೆಂಡ್ಮೆಂಟ್ ಮಾಡ್ಬಿಟ್ಟು ಕಾಮನ್ ಏರಿಯಾ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಅನುಕೂಲ ಕೊಡಿ ಅಂತ ಹೇಳ್ಬಿಟ್ಟು ಒಂದು ಸಜೆಷನ್ ಕೊಟ್ಟಿದ್ರು. 2ನೇ ಸಜೆಷನ್ KOA ನ ಅಮೆಂಡ್ಮೆಂಟ್ ಮಾಡ್ಬಿಟ್ಟು ನೀವು ಅದಕ್ಕೆ ಕಾಮನ್ ಏರಿಯಾ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಪ್ರಾವಿಷನ್ ಮಾಡಿ ಕೊಟ್ಟು ಸಕ್ಷಮ ಪ್ರಾಧಿಕಾರ ಡಿಕ್ಲೇರ್ ಮಾಡಿದ್ರೆ ಅದು ಸರಿ ಆಗತ್ತೆ ಅನ್ನುವಂತ ಒಂದು ಸಜೆಷನ್ ಕೊಟ್ರು. ಈ 2 ಆಗ್ಲಿಲ್ಲ ನಿಮ್ ಕೈಯಲ್ಲಿ ಅಂತ ಹೇಳಿದ್ರೆ ಅವಾಗ 3ನೇ ಆಪ್ಷನ್ ಹೊಸ ಆಕ್ಟ್ ತಗೊಂಬನ್ನಿ. ಯಾಕೆಂದ್ರೆ ಇದು 54 ವರ್ಷದ ಆಕ್ಟ್, ಮತ್ತೆ ಸಾಕಷ್ಟು ಲೂಪ್ ಹೋಲ್ಸ್ ಗಳಿದೆ, ಮತ್ತೆ
ಈ ಕೆಲವೊಂದು ಕೋರ್ಟ್ಗಳಲ್ಲಿ ಕೆಲವೊಂದು ವ್ಯತಿರಿಕ್ತವಾದಂತಹ ಆದೇಶಗಳು ಸಹ ಬಂದಿದೆ. ಹಾಗಿದ್ದಾಗ ಈಗ ಹಳೆ ನೀರನ್ನ ನಾವು ಸರಿ ಮಾಡ್ಲಿಕ್ಕಿಂತ ಹೊಸ ನೀರನ್ನ ತಗೊಂಡ್ ಬರೋದೇ ಉತ್ತಮ ಅಂತ ಹೇಳಿ 3ನೇ ಆಪ್ಷನ್ ಕೊಟ್ಟಿದ್ದಂತ ಹೊಸ ಆಕ್ಟ್ ಅನ್ನ ಮಾಡಿ ಅಂತ ಹೇಳ್ಬಿಟ್ಟು ಕರ್ನಾಟಕ ಮನೆ ಗ್ರಾಹಕರ ವೇದಿಕೆಯಿಂದ ಒಂದು ಹೊಸ ಆಕ್ಟ್ ನ ಡ್ರಾಫ್ಟ್ ಕೂಡ ಮಾಡಿ ಡಿಸೆಂಬರ್ 2023 ನಲ್ಲಿ ಸಬ್ಮಿಟ್ ಮಾಡಿರ್ತಾರೆ. ಆ ಆಕ್ಟ್ ಏನು ಹೊಸದಾಗಿ ಬಂದಿರೋದಂತಲ್ಲ, ಒಡಿಸ್ಸಾದಲ್ಲಿ ಈ ಹೊಸ ಅಪಾರ್ಟ್ಮೆಂಟ್ ಆಕ್ಟ್ ಅನ್ನ ಮಾಡಿರ್ತಾರೆ. ಒಡಿಸ್ಸಾ ಮಾದರಿಯಲ್ಲಿ ಕರ್ನಾಟಕ ಅಪಾರ್ಟ್ಮೆಂಟ್ ಆಕ್ಟ್ ಅನ್ನು ನೀವು ಜಾರಿ ಮಾಡಿ ಅಂತ ಹೇಳ್ಬಿಟ್ಟು ಒಡಿಸ್ಸಾದಲ್ಲಿರುವಂತಹ ಮನೆ ಗ್ರಾಹಕರು ಯಾರಿರ್ತಾರೆ ಅವರಿಂದ ಸರ್ಕಾರದಿಂದ ಒಂದು ಕಾಪಿಯನ್ನ ತಗೊಂಡು ಕರ್ನಾಟಕಕ್ಕೆ ಸೂಕ್ತವಾದಂತಹ ಮಾಡಿಫಿಕೇಶನ್ ಅನ್ನ ಮಾಡಿ ಅದರಲ್ಲಿ ಸಕ್ಷಮ ಪ್ರಾಧಿಕಾರವನ್ನು ಸಹ ಇನ್ಕ್ಲೂಡ್ ಮಾಡಿ ರಿಜಿಸ್ಟರ್ ಆಫ್ ಕೋಆಪರೇಟಿವ್ ಸೊಸೈಟಿಗೆ ಸಕ್ಷಮ ಪ್ರಾಧಿಕಾರ ರೈಟ್ಸ್ ಅನ್ನ ಕೊಟ್ಟು ಆ ಒಂದು ಡ್ರಾಫ್ಟ್ ಅನ್ನ ಸಹ ಸರ್ಕಾರಕ್ಕೆ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಗೆ ಡಿಸೆಂಬರ್ ನಲ್ಲೇ ಸಬ್ಮಿಷನ್ ಆಗಿರುತ್ತೆ. ಸೊ ಆ ಸಬ್ಮಿಷನ್ ಆಗಿರುವಂತಹ ಒಂದು ಆಕ್ಟ್ ಅಲ್ಲಿ ಏನೇನು ಅಂಶಗಳನ್ನ ಇನ್ಕ್ಲೂಡ್ ಮಾಡಿರ್ತಾರೆ ಅಂತ ಹೇಳಿದ್ರೆ ಕಾಂಪಿಟೆಂಟ್ ಅಥಾರಿಟಿ ಡಿಫೈನ್ ಮಾಡಿರ್ತಾರೆ. ಯಾಕೆಂದ್ರೆ ಯಾವುದೇ ಒಂದು ಆಕ್ಟ್ ಅನ್ನ ಇಂಪ್ಲಿಮೆಂಟ್ ಮಾಡುವಂತಹ ಜವಾಬ್ದಾರಿ ಯಾರಿಗೆ? ಸಕ್ಷಮ ಪ್ರಾಧಿಕಾರಕ್ಕೆ. ಸೊ ಹಾಗಾಗಿ ಸಕ್ಷಮ ಪ್ರಾಧಿಕಾರವನ್ನ ಸೂಕ್ತವಾದಂತಹ ಡಿಪಾರ್ಟ್ಮೆಂಟ್ ಅನ್ನ ಐಡೆಂಟಿಫೈ ಆಕ್ಟ್ ಅಲ್ಲಿ ಮಾಡಿದ್ರು. ಅದಾದ್ಮೇಲೆ ಕಾಮನ್ ಏರಿಯಾ ಹೇಗೆ ಟ್ರಾನ್ಸ್ಫರ್ ಮಾಡಬೇಕು ಅನ್ನುವಂತಹ ಒಂದು ವಿಚಾರವನ್ನ ಸಹ ಅದರಲ್ಲಿ ಇನ್ಕ್ಲೂಡ್ ಮಾಡಿರ್ತಾರೆ. ಮತ್ತೆ ಪ್ರಮೋಟರ್ ಜವಾಬ್ದಾರಿಗಳೇನು, ಮತ್ತೆ ಮನೆ ಗ್ರಾಹಕರ ಜವಾಬ್ದಾರಿಗಳೇನು ಅನ್ನುವಂತಹ ಒಂದು ವಿಚಾರಗಳನ್ನು ಆಕ್ಟ್ ಅಲ್ಲಿ ಇನ್ಕ್ಲೂಡ್ ಮಾಡಿ ಸಬ್ಮಿಟ್ ಮಾಡಿರ್ತಾರೆ. ಆದರೆ ಅದರಲ್ಲಿ ಕೆಲವೊಂದು ಅಂಶಗಳನ್ನ ಈ ಹೊಸ ಆಕ್ಟ್ ಅಲ್ಲಿ ಇಲ್ದಲೇ ಇರೋದನ್ನ ನಾವು ಅಬ್ಸರ್ವ್ ಮಾಡಿದ್ದೇವೆ. ಏನು ಸಮ್ಮರಿ ಕೊಟ್ಟರು ಡಿಸೆಂಬರ್ ನಲ್ಲಿ, ಅದರಲ್ಲಿ ಕೆಲವೊಂದು ಅಂಶಗಳಿಲ್ಲ. ಎಸ್ಪೆಷಲಿ ಲ್ಯಾಂಡ್ ಅನ್ನ ಹೇಗೆ ಟ್ರಾನ್ಸ್ಫರ್ ಮಾಡಬೇಕು ಅನ್ನುವಂತಹ ವಿಚಾರ ಇಲ್ಲ, ಹಾಗೂ ಸಕ್ಷಮ ಪ್ರಾಧಿಕಾರ ಯಾರು ಅನ್ನುವಂತಹ ವಿಚಾರ ಇಲ್ಲ. ಇದು ಅರ್ಬನ್ ಡೆವಲಪ್ಮೆಂಟ್ ಮಾಡ್ತಿರೋದ್ರಿಂದ ನಮ್ಮ ಅನಿಸಿಕೆ ಪ್ರಕಾರ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಅಲ್ಲೇ ಮೋಸ್ಟ್ಲಿ GBA ನ ಕೊಡಬಹುದು, ಮತ್ತೆ ನಗರಾಭಿವೃದ್ಧಿ ಇಲಾಖೆಗಳನ್ನು ಯಾವ ಯಾವ ನಗರಗಳಲ್ಲಿ ಇದ್ದರೆ ಅವರಿಗೆ ಕೊಡುವಂತ ವ್ಯವಸ್ಥೆ ಆಗಬಹುದು ಅನ್ನೋ ಒಂದು ಅಭಿಪ್ರಾಯ ಇದೆ. ಆದರೆ ಅದನ್ನ ಎಲ್ಲೂ ಸಹ ಮೆನ್ಷನ್ ಮಾಡಿಲ್ಲ. ಸೊ ಹಾಗಾಗಿ ಈ ಅಂಶಗಳನ್ನ ಗಮನದಲ್ಲಿ ಇಟ್ಕೊಂಡು ಮತ್ತೆ ಲ್ಯಾಂಡ್ ಅನ್ನ ಟ್ರಾನ್ಸ್ಫರ್ ಮಾಡುವಂತಹ ವಿಧಾನ ಹೇಗೆ ಅನ್ನುವುದನ್ನ ಆಕ್ಟ್ ಅಲ್ಲಿ ಇನ್ಕ್ಲೂಡ್ ಮಾಡಬೇಕು ಅನ್ನುವುದು ಎಲ್ಲರ ಒಂದು ಆಶಯ. ಆದರೆ ಪ್ರಶ್ನೆ ಇರೋದು ಎಲ್ಲಿ? ಇವಾಗ ಈ ಆಕ್ಟ್ ಅನ್ನ ಬರುವಂತಹ ಕ್ಯಾಬಿನೆಟ್ ಅಪ್ರೂವ್ ಯಾವಾಗ ಆಗತ್ತೆ, ಇದನ್ನ ಲಾ ಆಗಿ ಯಾವಾಗ ಮಾಡ್ತಾರೆ, ಅಥವಾ ಇದನ್ನ ಮತ್ತೆ ನೆಕ್ಸ್ಟ್ ಇಯರ್ ಎಲೆಕ್ಷನ್ ಗಿಮಿಕ್ ಆಗಿ ತಗೊಳ್ತಾರ? ನಾವು ಇದನ್ನ ವಾಚ್ ಮಾಡ್ತಾನೆ ಇರ್ತೇವೆ. ಮತ್ತೆ ಇನ್ನೊಂದು ಎಪಿಸೋಡ್ ನಲ್ಲಿ ಇದರ ಕೂಲಂಕುಷವಾದಂತಹ ವಿಚಾರವನ್ನ ನಿಮ್ಮ ಮುಂದೆ ತರ್ತೇವೆ ಅಂತ ಹೇಳ್ತಾ ಮುಗಿಸ್ತಾ ಇದ್ದೇವೆ. ಇವತ್ತು ನಾನು ನಿಮ್ಮಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ. ದಿ5 ಕಳೆದ 3 ವರ್ಷಗಳಿಂದ ಯಾರ ಮುಲಾಜಿಗೂ ಒಳಗಾಗದೆ ನಿಷ್ಪಕ್ಷಪಾತವಾಗಿ ತನಿಖಾ ವರದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಕೋವಿಡ್ ಹಗರಣ ಆಗಿರಬಹುದು, ಶಿಕ್ಷಕರ ನೇಮಕಾತಿಯಲ್ಲಿನ ಅಕ್ರಮವಾಗಿರ್ಬೋದು, ಸರ್ಕಾರದ ಹಲವಾರು ಭ್ರಷ್ಟಾಚಾರಗಳನ್ನ ದಾಖಲೆ ಸಮೇತ ಬಯಲು ಮಾಡ್ತಾ ಇದೆ. ನಮ್ಮ ಈ ವರದಿಗಳನ್ನ ಆಧರಿಸಿ ತನಿಖಾ ಆಯೋಗಗಳು ರಚನೆ ಆಗಿದೆ. ನಮ್ಮ ಸಂಸ್ಥೆ ಹೀಗೆ ನಿರಂತರವಾಗಿ ನಿರ್ಭೀತಿಯಿಂದ ಸ್ವತಂತ್ರವಾಗಿ ಮುಂದುವರಿಯೋದಕ್ಕೆ ನಿಮ್ಮ ಸಹಾಯ ಅತ್ಯಗತ್ಯ. ಹಾಗಾಗಿ ನನ್ನ ಮನವಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವಂತಹ ಲಿಂಕ್ ಬಳಸಿ ಅಥವಾ ಈ ವಿಡಿಯೋದಲ್ಲಿ QR ಕೋಡ್ ನ ಸ್ಕ್ಯಾನ್ ಮಾಡಿ ನಿಮ್ಮ ಕೈಲಾದಷ್ಟು ಹಣ ಡೊನೇಟ್ ಮಾಡಿ. ಈ ಮೂಲಕ ಸ್ವತಂತ್ರ ಪತ್ರಿಕೋದ್ಯಮವನ್ನ ಬೆಂಬಲಿಸಿ. ನಮಸ್ಕಾರ.